ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಚಂದ್ರ, ಬುಧ, ಗುರು, ಶುಕ್ರರಿದ್ದಾರೆ, ಪಂಚಗ್ರಹ ಯೋಗ. ಇನ್ನು ಮಿಥುನ ರಾಶಿಯಲ್ಲಿ ಕರ್ಕಟಕ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ನೀರಿಗೆ ಅಭಾವ ಸೂಚಿಸ್ತಾ ಇದೆ. ನೀರಿನ ಅಧಿಪತಿಯೂ ಬಲಹೀನ, ನೀರಿನ ಸ್ಥಾನದಲ್ಲಿ ಮಾಂದಿ, ಹೀಗಾಗಿ ನೀರಿನ ಕಂಟಕಗಳು ಜರುಗಬಹುದು. ಹುಷಾರು. ಎಲ್ಲೋ ಹೊರಗಡೆ ಹೋಗಿರ್ತೀರ, ಫಾಲ್ಸ್ ನೋಡೋಣ ಮತ್ತೊಂದು ಇತ್ಯಾದಿ, ಹುಷಾರಾಗಿರಿ. ಏಕೆಂದರೆ ಆ ಝರಿ, ಜಲಪಾತ ಇಂಥ ಕಡೆ ತುಂಬ ತೊಡಕನ್ನು ಸೂಚಿಸ್ತಾ ಇದೆ. ನೀರಿನ ಜಂತುಗಳು, ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಹುಷಾರು. ಇನ್ನು ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆರೋಗ್ಯ ಬಲ ಚೆನ್ನಾಗಿರ್ತದೆ, ಆತಂಕ ಇಲ್ಲ, ಆದರೆ ಹುಷಾರು, ಎಚ್ಚರಿಕೆ ಬೇಕು. ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ತೀರಾ. ಹೀಗಾಗಿ ಪ್ರಾರ್ಥನೆಗೆ ದಿವಸ ನೀವು ತಪ್ಪದೆ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಪಾಯಸ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ, ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರ ವೀಕ್ ಆಗಿದ್ದಾನೆ, ಮಾನಸಿಕ ಒತ್ತಡ ಉಂಟಾಗುತ್ತೆ, ಸ್ವಲ್ಪ ಭಯದ ವಾತಾವರಣ ಬರುತ್ತೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ, ಆತಂಕಕ್ಕೊಳಗಾಗ್ತೀರ. ಜೊತೆಗೆ ಆರೋಗ್ಯದಲ್ಲಿ ಶೀತ, ನೆಗಡಿ, ತಲೆನೋವು, ಈ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು. ವೃತ್ತಿಯಲ್ಲಿ ತೊಡಕಿಲ್ಲ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹಣಕಾಸಿನ ವ್ಯಯ ತುಂಬ ಇದೆ. ಧನಾಧಿಪತಿ ವ್ಯಯದಲ್ಲಿರೋದು, ಧನಸ್ಥಾನದಲ್ಲಿ ಮಾಂದಿ ಇರೋದು, ಇದು ಮಾತಿಗೆ ತೊಡಕು, ಹಣಕ್ಕೆ ತೊಡಕು, ಕುಟುಂಬದಲ್ಲಿ ಘರ್ಷಣೆಗಳಾಗುತ್ತೆ. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರು ಏರುಪೇರು ಮಾಡ್ಕೊಂಡ್ಬಿಡ್ತೀರ. ಹುಷಾರು. ಇನ್ನು ಈ ದಿವಸ ನಿಮಗೆ ಕೆಲಸದಲ್ಲಿ ಅಷ್ಟೇ ಸ್ವಲ್ಪ ಒತ್ತಡದ ಕೆಲಸ, ಹೆಚ್ಚಿನ ಶ್ರಮ ಆಯಿತು ಅಂತ ಅನಿಸುತ್ತೆ. ಈ ದಿವಸ ಸ್ವಲ್ಪ ಅಸಮಾಧಾನವಾಗಿರ್ತೀರ. ಪ್ರಾರ್ಥನೆಗೆ ದಿವಸ ತಪ್ಪದೇ ನೀವು ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎರಡೂ ಹೇಳಿ, ತುಂಬ ಸಹಾಯವಾಗುತ್ತೆ. ಕರ್ಕಟಕ ರಾಶಿಯವರಿಗೆ ರಾಶಿಯಲ್ಲಿರ್ತಕ್ಕಂಥ ಮಾಂದಿ, ರಾಶ್ಯಾಧಿಪತಿ ಬಲಹೀನ, ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ನಿಮಗೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಆದರೆ ಯಾಕೋ ಅಸಮಾಧಾನ, ಆರೋಗ್ಯದ ನಿಮಿತ್ತ ಸ್ವಲ್ಪ ವೀಕ್ ಆಗ್ತೀರ, ಮಾನಸಿಕವಾಗಿ ಸ್ವಲ್ಪ ಖಿನ್ನರಾಗ್ತೀರ. ಜೊತೆಗೆ ದಿವಸ ನಿಮಗೆ ಲಾಭದಲ್ಲಿ ಸ್ವಲ್ಪ ಏರುಪೇರು ಕಾಣುತ್ತೆ. ಚೆನ್ನಾಗಿ ಆಗ್ತಾ ಇದೆಯಲ್ಲ ಕೆಲಸ ಅನಿಸುತ್ತೆ, ಆದರೆ ಲಾಭದಲ್ಲಿ ಶೂನ್ಯತೆ ಕಾಣುತ್ತೆ. ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ, ಆರೋಗ್ಯದ ದೃಷ್ಟಿಯಿಂದಲೂ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಇದೆ, ಸ್ವಲ್ಪ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಕಾಲಿನ ತೊಂದರೆ ಸೂಚಿಸ್ತಾ ಇದೆ, ಜೊತೆಗೆ ವ್ಯಯ, ನಷ್ಟ, ಅನಗತ್ಯ ನಷ್ಟ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಖರ್ಚಿನ ವಿಚಾರದಲ್ಲಿ. ಉಳಿದ ಹಾಗೆ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ಕಷ್ಟದಿಂದ ಹೊರಗೆ ಬರ್ತೀರ ಸುಲಭವಾಗಿ. ಹೆಚ್ಚಿನ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ಲಾಭದಾಯಕ ದಿನ, ದೈವಾನುಕೂಲ ಚೆನ್ನಾಗಿದೆ, ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಪಿತೃದೇವತೆಗಳ ಸ್ಮರಣೆ ಅಂಥದ್ರಲ್ಲಾದರೂ ಭಾಗಿಯಾಗ್ತಕ್ಕಂಥ ಒಂದು ಲಕ್ಷಣ ಇದೆ, ಖಂಡಿತ ಚೆನ್ನಾಗಿದೆ. ಇನ್ನು ಈ ದಿವಸ ವ್ಯವಹಾರಗಳಲ್ಲೂ ಸ್ವಲ್ಪ ಚೇತರಿಕೆ ಕಾಣಲಿಕ್ಕೆ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಯೋಚನೆ ಮಾಡಬೇಡ. ಪ್ರಾರ್ಥನೆಗೆ ದಿವಸ ಪಿತೃದೇವತೆಗಳ ಸ್ಮರಣೆಯನ್ನೇ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.